ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಬಲವರ್ಧನೆಗೆ ದಳಪತಿಗಳು ತಂತ್ರವನ್ನ ಹೆಣೆದಿದ್ದಾರೆ. ನಿಖಿಲ್ ನೇತೃತ್ವದಲ್ಲಿ 2ನೇ ಬಾರಿಗೆ ರಾಜ್ಯ ಪ್ರವಾಸವನ್ನ ಈಗ ಆಯೋಜಿಸಲಾಗಿದೆ. ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರಲ್ಲ, ಅವ್ರ ಮೂಲಕ ದಳಪತಿಗಳು ಒಂದು ತಂತ್ರವನ್ನ ಉಳಿಸ್ತಾ ಇದ್ದಾರೆ. ಅವರು ಚುನಾವಣೆಯಲ್ಲಿ ಸೋತಿರಬಹುದು, ಬಟ್ ನಿಖಿಲ್ಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಯುವಕರ ಕೋಟಾದ ಅಡಿಯಲ್ಲಿ ಯುವಕರನ್ನ ಪಕ್ಷದತ್ತ ಸೆಳೆಯುವಂತ ಚಾಕುಚಕ್ಯತೆ ನಿಖಿಲ್ ಅವ್ರಿಗೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. 2028ರ ಚುನಾವಣೆಗೆ 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಜೆಡಿಎಸ್ ಪ್ಲಾನ್ನ ಮಾಡಿಕೊಂಡಿದೆ, ಟಾರ್ಗೆಟ್ನ ಇಟ್ಕೊಂಡಿದೆ. ಈ ನಿಟ್ಟಿನಲ್ಲಿ ಜನವರಿಯಿಂದ 35 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ ಘಟಕದ ಯುವ ರಾಜ್ಯಾಧ್ಯಕ್ಷ. ಸೊ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಒಂದು ಗುರಿಯನ್ನ ಇಟ್ಕೊಂಡು ಜೆಡಿಎಸ್ ದಳಪತಿಗಳು ತಂತ್ರವನ್ನ ಹೆಣಿತಾ ಇದ್ದಾರೆ. HD ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಜೆಡಿಎಸ್ನ ರಾಜ್ಯಾಧ್ಯಕ್ಷರು. ಇದು ಒಂದ್ ಕಡೆ, HD ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು ಇನ್ನೊಂದು ಕಡೆ. ಈಗ ಯುವ ಘಟಕದ ರಾಜ್ಯಾಧ್ಯಕ್ಷರನ್ನೇ ಫೇಸ್ ಮಾಡಿಕೊಂಡು ರಾಜ್ಯದಲ್ಲಿ 90 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಮುಂದಿನ ಚುನಾವಣೆಗೆ ಈಗ ಅವ್ರನ್ನ 2ನೇ ಬಾರಿಗೆ ರಾಜ್ಯ ಪ್ರವಾಸಕ್ಕೆ ಅಣಿ ಮಾಡ್ತಾ ಇದ್ದಾರೆ. ಖಂಡಿತ ಮಧುಸೂದನ್, 2028ಕ್ಕೆ ರಾಜ್ಯದಲ್ಲಿ NDA ಸರ್ಕಾರವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಒಂದಷ್ಟು ತಂತ್ರಗಳನ್ನ ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ JDS ಪಕ್ಷದ ಬಲವರ್ಧನೆಗೆ ಏನು ಕುಮಾರಸ್ವಾಮಿ ಅವರಾಗಿರ್ಬೋದು, ದೇವೇಗೌಡರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ತಳಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬೇಕು, ಪಕ್ಷದ ನೋಂದಣಿ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು, ಜೊತೆಗೆ ಕಾರ್ಯಕರ್ತರಲ್ಲಿ ಇನ್ನೂ 2 ವರ್ಷಗಳ ಕಾಲ ಉರುಪನ್ನು ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಈಗ 2ನೇ ಹಂತದ ರಾಜ್ಯ ಪ್ರವಾಸನ ಮಾಡಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿರುವಂಥದ್ದು. ಜನವರಿ ಏನು ಮೊದಲ ವಾರದ ನಂತರ ಸುಮಾರು 35 ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ರೆ. ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಬೋದು, ಉತ್ತರ ಕರ್ನಾಟಕ, ಜೊತೆಗೆ ಹಳೆ ಮೈಸೂರು ಭಾಗದ ಮಂಡ್ಯ, ಹಾಸನ, ಜೊತೆಗೆ ತುಮಕೂರು, ಈ ಒಂದು ಭಾಗದಲ್ಲೂ ಕೂಡ ಪ್ರವಾಸ ಮಾಡಿ ಈ ಒಂದು ಏನು ಪ್ರವಾಸದಲ್ಲಿ ಸಂದರ್ಭದಲ್ಲಿ ಪಕ್ಷವನ್ನ ಮತ್ತಷ್ಟು ಸದೃಢಗೊಳಿಸಬೇಕು. ಜೊತೆಗೆ ಮುಂದೆ ಬರುವಂಥ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜೊತೆಗೆ ನಗರಸಭೆ ಆಗಿರ್ಬೋದು, ಜೊತೆಗೆ APMC ಚುನಾವಣೆ ಆಗಿರ್ಬೋದು, ಈ ಎಲ್ಲ ಚುನಾವಣೆಗಳು ಕೂಡ ಪಕ್ಷದ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಜೊತೆಗೆ ಪಕ್ಷದಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಟಿಕೆಟ್ ಆಕಾಂಕ್ಷಿಗಳು, ಅವರನ್ನು ಕೂಡ ಒಂದು ಪಟ್ಟಿ ರೆಡಿ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಸಕ್ರಿಯವಾಗಿ ಕಾರ್ಯಕರ್ತರ ಜೊತೆ ಭಾಗಿಯಾಗಬೇಕು. ಜೊತೆಗೆ ಪಕ್ಷವನ್ನು ಕೂಡ ಸಂಘಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರವಾಸವನ್ನು ಕೈಗೊಳ್ಳುವಂಥದ್ದು. ಯಾಕಂದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಏನು ಕೇಂದ್ರ ಸಚಿವರಾಗಿರುವ ಹಿನ್ನೆಲೆಯಲ್ಲಿ ಅವರು ದೆಹಲಿಯಲ್ಲೇ ರಾಜಕಾರಣ ಮಾಡಬೇಕಾಗುತ್ತೆ, ಜೊತೆಗೆ ಸರ್ಕಾರದ ಕೆಲಸಗಳಲ್ಲಿ ಕೂಡ ಭಾಗಿಯಾಗಬೇಕಾಗುತ್ತೆ. ಇಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋದು ಹಿನ್ನಡೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಏನು ಪಕ್ಷವನ್ನ ತಳಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗಿ ಏನು ತಾವು 90 ಕ್ಷೇತ್ರಗಳು ಟಾರ್ಗೆಟ್ ಮಾಡಿದ್ದಾವೆ, ಆ ಕ್ಷೇತ್ರಗಳನ್ನು ಪಡೆಯೋ ನಿಟ್ಟಿನಲ್ಲಿ ನಮ್ಮ ಒಂದು ವೋಟರ್ಸ್ ಆಗಿರ್ಬೋದು ಅಥವಾ ಜೊತೆಗೆ ನಮ್ಮ ಬೆಂಬಲವು ಕೂಡ ನಮಗೆ ಅಷ್ಟೇ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸೀಟ್ ಶೇರಿಂಗ್ ಮುನ್ನ ಒಂದು ಸದೃಢವಾದಂಥ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಜನವರಿ ಮೊದಲ ವಾರದಲ್ಲಿ 2ನೇ ಪ್ರವಾಸವನ್ನು ಅಂದರೆ 2ನೇ ಹಂತದ ಪ್ರವಾಸವನ್ನು ಕೈಗೊಳ್ಳೋಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.